ಏನು ಸಿನಿಮಾ ಓಡಿದೆ ಆ ತಕ್ಕಾಗ ಅವ್ರು ಅಲ್ಲಿ ನಿಮ್ಗೆ GST ಕಲೆಕ್ಟ್ ಆಗಿರುತ್ತೆ. ಅದರಲ್ಲಿ ಏನೋ ಸಮ್ ಪರ್ಸೆಂಟೇಜ್ ಡೈರೆಕ್ಟಾಗೇ ಕೊಡಿ ಸರ್ ಸಾವು. ಅನ್ನೋದು ನನ್ನ ಅನಿಸಿಕೆ ಸರ್. ನಾನು ಹೌದು ಹೌದು ಒಬ್ಬ ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ಇದು ಹ್ಮ್. ಕಾಂಟ್ರವರ್ಸಿ ಆಗಬಾರ್ದು. ಹ್ಮ್ 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 ನಾನು ಸಬ್ಸಿಡಿನ ನಿಲ್ಲಿಸಿ ಅಂತಾನು ಹೇಳ್ತಾ ಇಲ್ಲ. ಅಲ್ಲ ನಾನು ಅದೊಂದು ಅದನ್ನ ಏನು ಯಾಕಂದ್ರೆ ಒಬ್ಬ ನಿರ್ಮಾಪಕನ ನಾನು ಸಮಸ್ಯೆಗಳನ್ನ ಹೇಳ್ತಾ ಸಾಮಾನ್ಯವಾಗಿ ಇದ್ದೀವಿ. ಸಾಲ್ವ್ ಹೋಗುವಂಥದ್ದು ಹಾ ಡೈರೆಕ್ಟ್ ಆಗಿ ಓಕೆ ಕರೆಕ್ಟ್. ಡೈರೆಕ್ಟ್ ಆಗಿ ಅವ್ರಿಗೆ ಹೋಗ್ಲಿ ಅನ್ನೋದು ನನ್ನ ಉದ್ದೇಶ ಸರ್. ಅಲ್ಲಿ ಯಾಕಂದ್ರೆ ಈಗ 10 ಕೋಟಿ ಮಾಡಿದವನಿಗೂ ಅದೇ ಸಬ್ಸಿಡಿ, 10 ಲಕ್ಷದಲ್ಲಿ ಮಾಡಿದವನಿಗೂ ಅದೇ ಸಬ್ಸಿಡಿ ಅಂದಾಗ ಇವತ್ತು 10 ಕೋಟಿ ಯಾಕೆ ಖರ್ಚು ಮಾಡ್ತಾನೆ ಒಬ್ಬ ನಿರ್ಮಾಪಕ? 10 ಲಕ್ಷದಲ್ಲೇ ಸಿನಿಮಾ ಮಾಡ್ಕೊಂಡು ಸರ್ ಆ ಥರ ಒಂದು ಇಲ್ಲ ಇಲ್ಲ ನಿರ್ಮಾಪಕ ಯಾವತ್ತು ನಮ್ಮ ಸಬ್ಸಿಡಿ ಮೇಲೇನೆ ನಂಬಿ ಮಾಡಿ ಸಿನಿಮಾ ಮಾಡ್ತಾ ಇಲ್ಲ ಸರ್. ಥಿಯೇಟ್ರ್ಗಳಾಗಿ ಚಾನಲ್ ಥ್ರೂ OTT ಥ್ರೂ ದುಡ್ಡುಗಳು ಬರಬೇಕು ಅನ್ನೋದು ಅವರು ಉದ್ದೇಶ ಮೈನ್ ಆಗಿರುತ್ತೆ. ಇತ್ತೀಚೆಗೆ ನಾನು ಹೇಳ್ತಾ ಇರೋದು ಕೆಲವೊಂದಿಷ್ಟು ನಿರ್ಮಾಪಕರು ನಿರ್ಮಾಪಕರು ನಿರ್ದೇಶಕರು ನಾವು ಬಿಸ್ನೆಸ್ ಕಮ್ಮಿಯಲ್ಲಿ ಮಾಡಿ ಸಬ್ಸಿಡಿ ತಗೊಂಡ್ರೆ ಸಾಕು ಅನ್ನೋ ಮಟ್ಟಕ್ಕೆ ಇಳಿದಿದ್ದಾರೆ ಸರ್ ಅಲ್ಲ ಇವತ್ತು. ಸರ್ ಲಾಸ್ಟ್ ಟೈಮ್ ಸರ್ ಯಾರೋ ಆಮೇಲೆ ನಮ್ಮ ಚಾಂಬರ್ ತರಾನೇ ಒಂದು 3-4 ಕುಟ್ಕೊಂಡ್ ಬಿಟ್ಟಿದೆ. ಹೌದು ಅದೊಂದು ಕೇಳ್ಬೇಕು ಅನ್ಕೊಂಡೆ ಸರ್. ಏನ್ ಸರ್ ಅವರು ಮಾಡ್ತಾ ಇರೋದು 10,000 ಕೊಟ್ರೆ ಸಾಕು ನಿಮ್ಗೆ ಮೆಂಬರ್ಶಿಪ್. ಹೌದು ಇನ್ನೊಬ್ಬ ಮಾಡ್ತಾನೆ 2,000 ಕೊಡಿ ನಿಮ್ಮ ಮೆಂಬರ್ಶಿಪ್ ಕೊಡ್ತೀವಿ. ಈ 10,000 ರೂಪಾಯಿ ಕೊಟ್ಟು ಮೆಂಬರ್ ಆಗ್ತಾರಲ್ಲ, ಒಂದು ಸಿನಿಮಾಗೆ ಸೀಮಿತವಾಗಿರುತ್ತೆ, ರಿನ್ಯೂವಲ್ ಮಾಡಲ್ಲ. ನೆಕ್ಸ್ಟು ಆ ಸಿನಿಮಾ ಮುಗಿಸ್ತಾನೆ, ಅದರಲ್ಲಿ ಏನಾರ ಲಾಭದಾಯ ಇದ್ರೆ ಇರ್ತಾನೆ, ಇಲ್ಲ ಕ್ಲೋಸ್ ಮಾಡಿ ಹೋಗ್ತಾ ಇರ್ತಾನೆ. ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದು ಸಮಸ್ಯೆ ಇದೆ ಸರ್. ಅಂದ್ರೆ ಈ ವಾಣಿಜ್ಯ ಮಂಡಳಿ ವಿಚಾರವಾಗಿ ಅಂದ್ರೆ ಗೊಂದಲಗಳ ವಾತಾವರಣ. ಅಂದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸರಿಯಾದ ವ್ಯವಸ್ಥೆಗಳು ತಗೋತಾ ಇಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾನೆ ಇದೆ. ಸೊ ನೀವು ನೋಡಿದ್ದೀರಾ ಅದನ್ನ? ಯಾಕಂದ್ರೆ ಹಳೆಯ ಅಧ್ಯಕ್ಷ ಇದ್ದಾಗಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು ಹುಟ್ಕೊಂಡಿದ್ವು, ಅಂದ್ರೆ ಇಲ್ಲಿರುವಂತಹ ಸಮಸ್ಯೆಗಳು ಹುಟ್ಕೊಂಡಿದ್ವು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು. ಸರ್ ಸಮಸ್ಯೆಗಳು ನಮ್ಮ ಮನೆಯಲ್ಲೂ ಬರುತ್ತೆ ಸರ್. ಕರೆಕ್ಟ್ ನಾವು ಒಂದು 5-6 ಜನ ಇರ್ತೀವಿ, ನಮ್ಮ ಮನೆಯಲ್ಲಿ ಸಮಸ್ಯೆಗಳಿಲ್ವಾ ಸರ್? ಬರುತ್ತೆ. ಪರಿಹಾರ ಆಗೋಕೆ ಏನು ಮಾಡ್ತೀವಿ ಸರ್? ಮನೇಲಿ ಯಾರೋ ದೊಡ್ಡ ವ್ಯಕ್ತಿ ಇದ್ದಾಗ ಅವ್ರ ಹತ್ರ ಕೂತ್ಕೊಂಡು ಅವ್ರು ಬಂದು ನಮಗೆ ಪರಿಹಾರ ಕೊಡ್ತಾರೆ. ಅದೇ ಇಲ್ಲಪ್ಪ ಹಿಂಗೆ ಹೋಗಪ್ಪ, ಹಿಂಗೆ ಹೋಗು, ಇದು ಮಾಡು ಅದು ಮಾಡು ಅಂತ ಹೇಳ್ತಾರೆ. ಹಾಗೇ ನಮ್ಮ ವಾಣಿಜ್ಯ ಮಂಡಳಿಯಿಂದನೂ ನಮಗೆ ಕೆಲವು ಬಂದಿದ್ದೆಲ್ಲ ನಾವು ಆದಷ್ಟು ಪ್ರಯತ್ನ ಪಟ್ಟು ಪರಿಹಾರ ಕೊಡಿಸ್ತಾನೆ ಇದೀವಿ ಸರ್. ಓಕೆ ಸಮಸ್ಯೆಗಳು ಇಲ್ಲ ಅಂತ ಯಾವುದೂ ಇಲ್ಲ. ಹ್ಮ್. ಯಾವುದೇ ಇಂಡಸ್ಟ್ರಿ ಆಗ್ಬೋದು, ಸರ್ಕಾರದಲ್ಲೂ ಸಮಸ್ಯೆಗಳಿದೆ ಸರ್. ಎಲ್ಲಿ ಸಮಸ್ಯೆಗಳಿಲ್ಲ ಅಂತೀರಿ? ಹೌದು ಎಲ್ಲಿ ಇದಾವೆ. ನೀವು ಹೇಳ್ದಂಗೆ ನಿಜ ಸರ್, ಎಲ್ಲ ಕಡೆ ಸಮಸ್ಯೆಗಳಿದೆ. ನಾವು ಮಾತಾಡ್ದಂಗೆ ಅಂದ್ರೆ ಈಗ ಒಬ್ಬ ನಿರ್ಮಾಪಕ ಇರ್ಬೋದು, ಒಬ್ಬ ನಿರ್ದೇಶಕ ಇರ್ಬೋದು, ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಎಲ್ಲ ಸೇರಿದ್ರೆ ಒಂದು ಚಿತ್ರರಂಗ. ಸೊ ಆ ಚಿತ್ರರಂಗಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಸಮಸ್ಯೆ ಅಂತ ಆದಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು ಯಾರಪ್ಪ ಅಂದ್ರೆ ನಮ್ಮ ಖಂಡಿತ ನಾವು ನಿಂತ್ಕೊಳ್ತಾ ಇದ್ವಿ. ಆಮೇಲೆ ಇನ್ನೊಂದು ಸರ್, ಇದು ಸ್ಪರ್ಧೆ. ಕರೆಕ್ಟ್ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ವಿ, ಒಂದು 10 ಜನ ಓಡ್ತಾ ಇರ್ತಾರೆ ಸರ್. 10 ಜನ ಓಡಿದಾಗ ನಾವೇನು ಮಾಡ್ತೀವಿ ಸರ್? ಫಸ್ಟು, ಸೆಕೆಂಡು, ಥರ್ಡ್ ಅಂತ 3 ಜನನ ಗಮನ ಮಾಡ್ತೀವಿ Correct. ಅಲ್ವಾ? ಬಾಕಿದ 7 ಜನ ಏನು ಸರ್? ಅವ್ರಿಗೂ ಫಸ್ಟ್ಗೂ ಸೆಕೆಂಡ್ಗೂ ಥರ್ಡ್ಗೆ ಹಾಕೋಕ್ಕಾಗತ್ತಾ? ಒಂದು ರೇಸಲ್ಲಿ ಇದ್ದೀವಿ ಸರ್ 10 ಜನ. Right. ಆ ಕಡೆ ಈ ಕಡೆ ಜನ ಇರ್ತಾರೆ, ಅದಕ್ಕಂತ ಜಡ್ಜ್ಮೆಂಟ್ಸ್ ಇರುತ್ತೆ. ಯಾರು ಮೊದಲು ಬರ್ತಾರೋ ಅವ್ರು ಹಿಡ್ಕೊತಾರೆ, ಇವ್ರು ಫಸ್ಟ್ ರ್ಯಾಂಕು, ಅವ್ರು ಸೆಕೆಂಡ್ ರ್ಯಾಂಕು, ಅವ್ರು ಥರ್ಡ್ ರ್ಯಾಂಕ್ ಅಂತ ಕೊಡ್ತಾರೆ.